ಸ್ನೇಹಿತರೆ, ಅದೃಷ್ಟ ಒಳ್ಳೆಯದಾಗಿದ್ದರೆ ಮಳೆ ಕೂಡ ಚಿನ್ನದ ಮಳೆಯಾಗಿ ಸುರಿಯುತ್ತದಂತೆ. ಈಗ ಭಾರತಕ್ಕೆ ಅಂತಹ ಚಿನ್ನದ ಕಾಲವೇ ಬಂದೊಡಗಿದೆ. ಅಂದರೆ ಅತ್ಯಂತ ಅನುಕೂಲಕರ ಸಮಯ. ಒಂದೆಡೆ ನಮ್ಮ ದೇಶದ ವಿದೇಶಿ ವಿನಿಮಯ ನಿಲುವುಗಳು ಇದುವರೆಗೆ ಎಂದೂ ನೋಡದಷ್ಟು ಎತ್ತರಕ್ಕೆ ಏರಿವೆ. ಮತ್ತೊಂದೆಡೆ ಪ್ರಪಂಚ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತದ ಸ್ಥಾನ ದಿನದಿನಕ್ಕೂ ಇನ್ನಷ್ಟು ಬಲವಾಗಿ ಪ್ರಮುಖವಾಗಿ ಬೆಳೆಯುತ್ತಿದೆ. ಅಷ್ಟೇ ಅಲ್ಲ, ಬ್ರಿಕ್ಸ್ ದೇಶಗಳು ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಒಟ್ಟಾಗಿ ಡಾಲರ್ ಆಧಾರಿತ ವ್ಯಾಪಾರವನ್ನು ಕಡಿಮೆ ಮಾಡಲು ದೊಡ್ಡ ಹೆಜ್ಜೆ ಇಟ್ಟಿವೆ. ಈಗ ಇವುಗಳ ನಡುವೆ 95% ವಾಣಿಜ್ಯ ತಮ್ಮ ಸ್ವಂತ ಕರೆನ್ಸಿಗಳಲ್ಲೇ ನಡೆಯುತ್ತಿದೆ. ಇದು ಅಮೆರಿಕಕ್ಕೆ ನಿದ್ರೆ ಹೋಗದಂತೆ ಮಾಡಿದೆ. ಇಂತಹ ಆರ್ಥಿಕ ರಾಜಕೀಯ ಬಲ ಏರುತ್ತಿರುವ ಸಮಯದಲ್ಲೇ ಮತ್ತೊಂದು ಮಹತ್ವದ ಸುದ್ದಿ ಎಲ್ಲರ ಗಮನ ಸೆಳೆಯಿತು. ಇದು ಭಾರತ-ಇಸ್ರಾಯೇಲ್ ಸ್ನೇಹದ ಬಗ್ಗೆ. ಈಗ ಆ ಸ್ನೇಹ ಹೊಸ ದಿಕ್ಕುಗಳತ್ತ ಇನ್ನಷ್ಟು ಆಳಕ್ಕೆ ಹೆಜ್ಜೆ ಇಟ್ಟಿದೆ. ಪ್ರಪಂಚ ತಂತ್ರಜ್ಞಾನದ ಮಾಸ್ಟರ್ ಎಂದು ಗುರುತಿಸಲ್ಪಟ್ಟ ಇಸ್ರಾಯೇಲ್ ಮೊದಲ ಬಾರಿಗೆ ಭಾರತದೊಂದಿಗೆ ಚರಿತ್ರೆಯಲ್ಲಿ ಎಂದೂ ಇಲ್ಲದಷ್ಟು ದೊಡ್ಡ ಒಡಂಬಡಿಕೆ ಮಾಡಿದೆ. ಇದರಿಂದ ಎಲ್ಲರೂ ಆಶ್ಚರ್ಯ ಮತ್ತು ಆಸಕ್ತಿಯಿಂದ ನೋಡುತ್ತಿದ್ದಾರೆ. ಸ್ನೇಹಿತರೆ, ಈ ಡೀಲ್ ಸಣ್ಣದಲ್ಲ. ಸುಮಾರು 8,000 ಕೋಟಿ ರೂಪಾಯಿಗಳ ಮೌಲ್ಯದ್ದು. ಇದರಿಂದ ಚೀನಾ, ಪಾಕಿಸ್ತಾನ ಇಬ್ಬರೂ ತೀವ್ರ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆಂದರೆ ಈ ಒಪ್ಪಂದದಲ್ಲಿ 30% ಭಾರತದಲ್ಲೇ ತಯಾರಾಗುತ್ತದೆ. ಅಂದರೆ ಮೇಡ್ ಇನ್ ಇಂಡಿಯಾ ಈಗ ಕೇವಲ ಘೋಷಣೆಯಲ್ಲ, ನಿಜವಾದ ಸತ್ಯ ಪ್ರಪಂಚಕ್ಕೆ ತೋರಿಸುವ ಗುರುತಾಗಿ ಮಾರ್ಪಟ್ಟಿದೆ. ಈ ಹೊಸ ಪಾಲುದಾರಿಕೆ ಅಮೆರಿಕ, ಯುರೋಪ್ಗಳನ್ನು ಯೋಚನೆಗೆ ದೂಡಿದೆ. ಇಸ್ರಾಯೇಲ್ನಂತಹ ಅಭಿವೃದ್ಧಿ ಹೊಂದಿದ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನದ ದೇಶ ಭಾರತವನ್ನು ತನ್ನ ತಂತ್ರಜ್ಞಾನ ಪಾಲುದಾರನಾಗಿ ಏಕೆ ಆಯ್ಕೆ ಮಾಡುತ್ತಿದೆ ಎಂದು. ಭಾರತ ಈಗ ಕೇವಲ ಸರಕುಗಳನ್ನು ಕೊಳ್ಳುವ ದೇಶವಲ್ಲ, ತಂತ್ರಜ್ಞಾನ ತಯಾರಿಕೆದಾರ, ಪಾಲುದಾರನಾಗಿ ಬೆಳೆಯುತ್ತಿದೆ. ಹೀಗಾಗಿ ಈ ಒಡಂಬಡಿಕೆ ಸೈನಿಕ ಒಪ್ಪಂದ ಮಾತ್ರವಲ್ಲ, ಭಾರತದ ಬೆಳೆಯುತ್ತಿರುವ ಆರ್ಥಿಕ, ಕಾರ್ಯತಾಂತ್ರಿಕ ಶಕ್ತಿಗೆ ಸಂಕೇತವಾಗಿದೆ. ಈ ಡೀಲ್ನಲ್ಲಿ ಏನಿದೆ, ಇದರಿಂದ ಭಾರತಕ್ಕೆ ಎಷ್ಟು ಹೊಸ ಬಲ ಬರುತ್ತದೆ, ಈ ಪೂರ್ತಿ ಬೆಳವಣಿಗೆಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಆದರೆ ಮುಂದುವರೆಯುವ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ 1 ಸೆಕೆಂಡ್ ಕೆಲಸ, ನಮಗೆ ದೊಡ್ಡ ಸಹಾಯ. ಈ ಇಸ್ರಾಯೇಲ್ ಒಡಂಬಡಿಕೆ ತಾಂತ್ರಿಕವಾಗಿ, ಕಾರ್ಯತಾಂತ್ರಿಕವಾಗಿ ತುಂಬಾ ವಿಶೇಷ. ಇದರಲ್ಲಿ ಕೇವಲ ಆಯುಧಗಳನ್ನು ಕೊಳ್ಳುವುದು ಮಾತ್ರವಲ್ಲ, ನಿಜವಾದ ದೀರ್ಘಕಾಲೀನ ಪಾಲುದಾರಿಕೆ ರೂಪುಗೊಳ್ಳುತ್ತಿದೆ. ಐಎಎ ಅಂದರೆ ಇಸ್ರಾಯೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಹಳೆಯ ಬೋಯಿಂಗ್ 767 ವಿಮಾನಗಳನ್ನು ತೆಗೆದುಕೊಂಡು ಅವುಗಳನ್ನು ಅತ್ಯಾಧುನಿಕ ಟ್ಯಾಂಕರ್ಗಳಾಗಿ ಬದಲಾಯಿಸುತ್ತಿದೆ. ಈ ಟ್ಯಾಂಕರ್ಗಳು ಗಾಳಿಯಲ್ಲೇ ಯುದ್ಧ ವಿಮಾನಗಳಿಗೆ ಇಂಧನ ತುಂಬುತ್ತವೆ. ಅಂದರೆ ನಮ್ಮ ರಾಫೇಲ್, ತೇಜಸ್, ಸುಖೋಯ್ನಂತಹ ಫೈಟರ್ಗಳು ಈಗ ನಿರಂತರವಾಗಿ ದೂರಗಳನ್ನು ದಾಟಬಲ್ಲವು. ಕಾರ್ಯಾಚರಣೆಗಳ ವ್ಯಾಪ್ತಿ ಭಾರಿಯಾಗಿ ಹೆಚ್ಚುತ್ತದೆ. ಸೆಕೆಂಡ್ ಹ್ಯಾಂಡ್ ವಿಮಾನಗಳನ್ನು ತೆಗೆದುಕೊಳ್ಳುವುದರಿಂದ ಖರ್ಚು ಕೂಡ ಕಡಿಮೆ. ಹೀಗಾಗಿ ಈ ದೊಡ್ಡ ಪ್ರಾಜೆಕ್ಟ್ ಸಾಪೇಕ್ಷವಾಗಿ ಅಗ್ಗವಾಗಿ ಬೀಳುತ್ತಿದೆ. ಇದರಲ್ಲಿ ಇಸ್ರಾಯೇಲ್ ತಂತ್ರಜ್ಞಾನ, ಭಾರತೀಯ ತಯಾರಿಕೆ ಎರಡೂ ಸೇರುತ್ತವೆ. ಇದರಿಂದ ನಮಗೆ ಕಲಿಯುವ, ತಯಾರಿಸುವ ಅವಕಾಶ ಸಿಗುತ್ತದೆ. ಈ ಒಪ್ಪಂದದಲ್ಲಿ 30% ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಬರುತ್ತದೆ. ಹೆಜ್ಜೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಟಾಟಾ, ಮಹೀಂದ್ರಾನಂತಹ ಹಲವು ಖಾಸಗಿ ಕಂಪನಿಗಳು ಈ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸುತ್ತವೆ. ಭಾರತದಲ್ಲಿ ಪಾರ್ಟ್ಸ್ ಅಸೆಂಬ್ಲಿ, ಸ್ಪೇರ್ ಪಾರ್ಟ್ಸ್ ತಯಾರಿಕೆ ನಡೆಯುತ್ತದೆ. ಇಸ್ರಾಯೇಲ್ ಇಂಜಿನಿಯರ್ಗಳು ನಮ್ಮ ಸ್ಥಳೀಯ ತಂಡಗಳೊಂದಿಗೆ ಕೆಲಸ ಮಾಡುತ್ತಾರೆ. ಹೀಗೆ ಟ್ಯಾಂಕರ್ಗಳು ಮಾತ್ರವಲ್ಲ, ನಮ್ಮ ಇಂಜಿನಿಯರ್ಗಳಿಗೆ ಹೊಸ ತಂತ್ರಜ್ಞಾನ ಕಲಿಯುವ, ತಯಾರಿಸುವ ಅನುಭವ ಕೂಡ ಬರುತ್ತದೆ. ಇದು ಭಾರತದ ರಕ್ಷಣಾ ಉದ್ಯಮವನ್ನು ಬಲಪಡಿಸುತ್ತದೆ. ಭವಿಷ್ಯದಲ್ಲಿ ಇಂತಹ ಹೈಟೆಕ್ ಪ್ರಾಜೆಕ್ಟ್ಗಳಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಇನ್ನಷ್ಟು ಹೆಚ್ಚುತ್ತದೆ. ಸ್ಥಳೀಯ ತಯಾರಿಕೆಗೆ ಪ್ರೋತ್ಸಾಹ, ಉದ್ಯೋಗಗಳು ಕೂಡ ಹೆಚ್ಚುತ್ತವೆ. ಕಾರ್ಯತಾಂತ್ರಿಕವಾಗಿ ನೋಡಿದರೆ ಮಿಡ್ ಏರ್ ರಿಟ್ಯೂಲಿಂಗ್ ಸಾಮರ್ಥ್ಯ ಯಾವುದೇ ವೈಮಾನಿಕ ದಳಕ್ಕೂ ದೂರಗಳನ್ನು ದಾಟುವ ಶಕ್ತಿ, ಸೌಲಭ್ಯ ನೀಡುತ್ತದೆ. ಇದುವರೆಗೆ ನಮ್ಮ ಬಳಿ ಹಳೆಯ IL-88 ಟ್ಯಾಂಕರ್ಗಳು ಇದ್ದವು. ನಿರ್ವಹಣೆ ಖರ್ಚು ಹೆಚ್ಚು, ವಿಶ್ವಾಸಾರ್ಹತೆ ಕಡಿಮೆ. ಹೀಗಾಗಿ ಆಯ್ಕೆಗಳು ಸೀಮಿತ. ಹೊಸ ಟ್ಯಾಂಕರ್ಗಳೊಂದಿಗೆ ನಮ್ಮ ರೇಂಜ್ ಹೆಚ್ಚುತ್ತದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಎಲ್ಲಿಯೂ ಮಿಷನ್ಗಳನ್ನು ಕೈಗೊಳ್ಳಬಹುದು. ಸಮುದ್ರ ನಿಗಾ,
ನೌಕಾ ಕಾರ್ಯಾಚರಣೆಗಳ ಮೇಲೂ ಪ್ರಭಾವ ಬೀರುತ್ತದೆ. ದೀರ್ಘಕಾಲೀನ ಪೆಟ್ರೋಲಿಂಗ್ ಎಸ್ಆರ್ ಮಿಷನ್ಗಳಲ್ಲಿ ಈ ಟ್ಯಾಂಕರ್ಗಳು ಸಹಾಯಕವಾಗಿ ನಿಲ್ಲುತ್ತವೆ. ಹೀಗಾಗಿ ಇದು ವೈಮಾನಿಕ ದಳದ ಸುಧಾರಣೆ ಮಾತ್ರವಲ್ಲ, ಸಂಯುಕ್ತ ರಕ್ಷಣಾ ಕಾರ್ಯಾಚರಣೆಗಳ ಅಪ್ಗ್ರೇಡ್ ಕೂಡ. ಹೊರಗಿನ ದೇಶಗಳ ಪ್ರತಿಕ್ರಿಯೆಯನ್ನು ಗಮನಿಸಬೇಕು. ಇಸ್ರಾಯೇಲ್ನಂತಹ ತಂತ್ರಜ್ಞಾನ ಶಕ್ತಿಯುಕ್ತ ದೇಶ ಭಾರತದೊಂದಿಗೆ ಇಷ್ಟು ಆಳವಾದ ಸಂಬಂಧ ಹೊಸ ಕಾರ್ಯತಾಂತ್ರಿಕ ಚಿತ್ರಣವನ್ನು ಸೃಷ್ಟಿಸುತ್ತಿದೆ. ಅಮೆರಿಕ, ಯುರೋಪ್ ಚಲನೆಗಳನ್ನು ನೋಡಿದರೆ ಪ್ರಪಂಚ ಪಾಲುದಾರಿಕೆಗಳ ನಿರ್ಮಾಣ ಬದಲಾಗುತ್ತಿದೆ ಎಂಬುದು ಸ್ಪಷ್ಟ. ಇಸ್ರಾಯೇಲ್ ನಂಬಿಕೆ, ತಾಂತ್ರಿಕ ಹಸ್ತಕ್ಷೇಪ ಇತರ ದೇಶಗಳಿಗೆ ಪ್ರೇರಣೆಯಾಗುತ್ತದೆ. ಆದರೆ ಚೀನಾ, ಪಾಕಿಸ್ತಾನ ನಂತಹ ನೆರೆಹೊರೆಯವರಿಗೆ ಇದು ಸವಾಲು. ಭಾರತದ ಸ್ಟ್ರೈಕ್ ರೇಂಜ್ ಎರಡೂ ಸುಧಾರಿಸುತ್ತವೆ. ಒಟ್ಟಾರೆಯಾಗಿ ಈ ಒಡಂಬಡಿಕೆ ಭಾರತವನ್ನು ಸೂಪರ್ ಪವರ್ ಮಾಡುವುದಿಲ್ಲ, ಆದರೆ ನಮ್ಮ ಬಲವನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ. ಕೊನೆಗೆ ಈ ಪ್ರಕ್ರಿಯೆಯಲ್ಲಿ ಅತಿ ದೊಡ್ಡ ಲಾಭ ಭಾರತಕ್ಕೆ ಸಿಗುತ್ತದೆ. ಯಾಕೆಂದರೆ ಭಾರತ ಈಗ ಕೇವಲ ಕೊಡುಗಾರನಾಗಿ ಮಾತ್ರವಲ್ಲ, ತಯಾರಿಕೆದಾರ ಮತ್ತು ತಂತ್ರಜ್ಞಾನ ಪಾಲುದಾರನಾಗಿ ಬೆಳೆಯುತ್ತಿದೆ. ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಭಾಗಗಳು ತಯಾರಾದರೆ ಭವಿಷ್ಯದಲ್ಲಿ ಆ ಉತ್ಪನ್ನಗಳು ಭಾರತದಿಂದ ಇತರ ದೇಶಗಳಿಗೆ ರಫ್ತಾಗುತ್ತವೆ. ಇದರಿಂದ ನಮ್ಮ ರಕ್ಷಣಾ ಉದ್ಯಮದ ಇಮೇಜ್ ಸಂಪೂರ್ಣ ಬದಲಾಗುತ್ತದೆ ಮತ್ತು ಪ್ರಪಂಚ ಮಾರುಕಟ್ಟೆಯಲ್ಲಿ ನಂಬಿಕೆ ಗಣನೀಯವಾಗಿ ಹೆಚ್ಚುತ್ತದೆ. ವಿಶೇಷವಾಗಿ ಈ ಒಡಂಬಡಿಕೆ ಭಾರತದ ತಾಂತ್ರಿಕ ಸ್ವಾವಲಂಬನೆಯನ್ನು ಬಲಪಡಿಸುತ್ತದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕೀರ್ಣ ರಕ್ಷಣಾ ಪ್ರಾಜೆಕ್ಟ್ಗಳು ದೇಶದಲ್ಲೇ ಸ್ವತಂತ್ರವಾಗಿ ನಡೆಯುತ್ತವೆ. ಭಾರತ-ಇಸ್ರಾಯೇಲ್ ಪಾಲುದಾರಿಕೆ ಈ ದಿನದ ಅಗತ್ಯ ಮಾತ್ರವಲ್ಲ, ಮುಂದಿನ ದಶಕಗಳ ದಿಕ್ಕನ್ನು ನಿರ್ಧರಿಸುವ ಕೀಲಕ ಹೆಜ್ಜೆಯಾಗುತ್ತದೆ. ಇಸ್ರಾಯೇಲ್ನಂತಹ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನದ ದೇಶ ಭಾರತದ ಮೇಲೆ ಪೂರ್ತಿ ನಂಬಿಕೆ ಇಟ್ಟರೆ ಭಾರತ ಪ್ರಪಂಚ ರಕ್ಷಣಾ ತಂತ್ರಜ್ಞಾನದಲ್ಲಿ ಕೀಲಕ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಒಡಂಬಡಿಕೆಯ ನಂತರ ನಮ್ಮ ಇಂಜಿನಿಯರ್ಗಳು, ತಾಂತ್ರಿಕ ತಂಡಗಳಿಗೆ ಇದುವರೆಗೆ ಕೆಲವು ದೇಶಗಳಿಗೆ ಸೀಮಿತವಾದ ಅತ್ಯಂತ ಸಂಕೀರ್ಣ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡುವ ಅನುಭವ ಬರುತ್ತದೆ. ಇದರಿಂದ ನಮ್ಮ ರಕ್ಷಣಾ ಉದ್ಯಮಕ್ಕೆ ಹೊಸ ಗುರುತಿಸಿಕೊಳ್ಳುವಿಕೆ ಸಿಗುತ್ತದೆ ಮತ್ತು ಮುಂದೆ ಇತರ ದೇಶಗಳಿಗೆ ತಾಂತ್ರಿಕ ಸೇವೆಗಳನ್ನು ನೀಡುವ ಹಂತಕ್ಕೆ ತಲುಪುತ್ತೇವೆ. ಕಾರ್ಯತಾಂತ್ರಿಕ ದೃಷ್ಟಿಯಿಂದ ನೋಡಿದರೆ ಈ ಒಡಂಬಡಿಕೆ ಭಾರತದ ಸೈನಿಕ ಬಲವನ್ನು ಗಣನೀಯವಾಗಿ, ಅಂದರೆ ಅನೇಕ ಪಟ್ಟು ಹೆಚ್ಚಿಸುತ್ತದೆ. ಇದು ಕೇವಲ ಸಂಖ್ಯಾತ್ಮಕ ಬೆಳವಣಿಗೆ ಮಾತ್ರವಲ್ಲ, ಅತ್ಯಾಧುನಿಕ ತಂತ್ರಜ್ಞಾನ, ಕಾರ್ಯಾಚರಣೆಗಳ ಸೌಲಭ್ಯ ಮತ್ತು ಭೌಗೋಳಿಕ ತಲುಪುವಿಕೆಯಲ್ಲಿ ಕೂಡ ಭಾರತವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತದೆ. ಗಾಳಿಯಲ್ಲಿ ಇಂಧನ ತುಂಬುವ ಸಾಮರ್ಥ್ಯ ಮಿಡ್ವೈರ್ ರಿಸ್ಯೂಲಿಂಗ್ ಮೂಲಕ ಸುಖೋಯ್ 30 ಎನ್ಕೆ ರಾಸೇಲ್ನಂತಹ ಫೈಟರ್ ಜೆಟ್ಗಳ ಸ್ಟ್ರೈಕ್ ರೇಂಜ್ ಸಾವಿರಾರು ಕಿಲೋಮೀಟರ್ಗಳಿಗೆ ವಿಸ್ತರಿಸುತ್ತದೆ. ಇದರಿಂದ ಭಾರತ ಈಗ ಸ್ವಂತ ಗಡಿಗಳಿಗೆ ಸೀಮಿತವಾಗದೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಕ್ರಿಯ, ದೂರವ್ಯಾಪ್ತ ಪಾತ್ರ ವಹಿಸಬಲ್ಲದು. ಸಮುದ್ರ ನಿಗಾ, ದೂರದ ಮಿಷನ್ಗಳು, ಶತ್ರು ಗುರಿಗಳ ಮೇಲೆ ಆಕಸ್ಮಿಕ ದಾಳಿಗಳು ಇವೆಲ್ಲ ಈಗ ಸುಲಭವಾಗಿ ಸಾಧ್ಯವಾಗುತ್ತವೆ. ತಲುಪುವ ಸಾಮರ್ಥ್ಯ ಮತ್ತು ಪ್ರತಿರೋಧ ಶಕ್ತಿ ಗಣನೀಯವಾಗಿ ಸುಧಾರಿಸುತ್ತದೆ. ಹೀಗಾಗಿ ಚೀನಾ, ಪಾಕಿಸ್ತಾನ ಇಬ್ಬರೂ ಈ ಒಡಂಬಡಿಕೆಯಿಂದ ತೀವ್ರ ಆತಂಕಕ್ಕೊಳಗಾಗಿದ್ದಾರೆ. ಭಾರತದ ಬಲ ಈಗ ಸಂಖ್ಯೆಗಳಲ್ಲಿ ಮಾತ್ರವಲ್ಲ, ಅತ್ಯಾಧುನಿಕ ತಂತ್ರಜ್ಞಾನದಲ್ಲೂ ಸ್ಪಷ್ಟವಾಗಿ ಮುಂದಿದೆ. ಸರ್ಕಾರಿ ಮಟ್ಟದಲ್ಲಿ ಈ ಒಡಂಬಡಿಕೆ ಆತ್ಮನಿರ್ಭರ ಭಾರತ ಗುರಿಯನ್ನು ಬಹಳವಾಗಿ ಬಲಪಡಿಸುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಸರ್ಕಾರ ಸುಮಾರು 69,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ಪ್ರಾಜೆಕ್ಟ್ಗಳಿಗೆ ಅನುಮೋದನೆ ನೀಡಿದೆ. ಇದರಲ್ಲಿ ಹೆಚ್ಚಿನ ಭಾಗ ಸ್ಥಳೀಯವಾಗಿ ತಯಾರಿಸಲು ಆದ್ಯತೆ ನೀಡಿದೆ. ಈ ಸ್ಪಷ್ಟ ನೀತಿಯಿಂದಾಗಿ ವಿದೇಶಿ ರಕ್ಷಣಾ ಕಂಪನಿಗಳು ಭಾರತದಲ್ಲಿ ಉತ್ಪಾದನಾ ಪಾಲುದಾರಿಕೆ, ತಂತ್ರಜ್ಞಾನ ವರ್ಗಾವಣೆಗಳಿಗಾಗಿ ಮುಂದೆ ಬರುತ್ತಿವೆ. ಫಲಿತಾಂಶವಾಗಿ ಭಾರತ ಕ್ರಮೇಣ ಪ್ರಪಂಚ ರಕ್ಷಣಾ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಡುತ್ತಿದೆ. ಈ ಬದಲಾವಣೆ ಕೇವಲ ತಾಂತ್ರಿಕ ಪ್ರಗತಿ ಮಾತ್ರವಲ್ಲ, ಆರ್ಥಿಕ ಸ್ವಾವಲಂಬನೆ, ರಾಜಕೀಯ ಪ್ರಭಾವ, ಕಾರ್ಯತಾಂತ್ರಿಕ ಸ್ವಾತಂತ್ರ್ಯವನ್ನು ಬಲಪಡಿಸುತ್ತಿದೆ. ಹೊಸ ಟ್ಯಾಂಕರ್ ವಿಮಾನಗಳು ಸೇವೆಗೆ ಬಂದ ನಂತರ ವೈಮಾನಿಕ ದಳದ ಬಲ, ಸ್ಟ್ರೈಕ್ ರೇಂಜ್, ಮಿಷನ್ ಸಾಮರ್ಥ್ಯ 3 ಗಣನೀಯವಾಗಿ ಹೆಚ್ಚುತ್ತವೆ. ಪ್ರತಿ ವಿಮಾನದ ಮೇಲೆ ಮೇಡ್ ಇನ್ ಇಂಡಿಯಾ ಮುದ್ರೆ ಇರುತ್ತದೆ. ಇದು ಭಾರತ ಈಗ ಕೇವಲ ಕೊಡುಗಾರನಲ್ಲ, ಪೂರ್ತಿ ತಯಾರಿಕೆದಾರ ಎಂಬುದನ್ನು ಪ್ರಪಂಚಕ್ಕೆ ಸ್ಪಷ್ಟವಾಗಿ ತೋರಿಸುತ್ತದೆ.
ಈ ಆತ್ಮನಿರ್ಭರತೆ ಭಾರತವನ್ನು ಸ್ವಂತ ರಕ್ಷಣಾ ಅಗತ್ಯಗಳನ್ನು ತೀರಿಸಿಕೊಳ್ಳುವ ದೇಶಗಳ ಪಟ್ಟಿಯಲ್ಲಿ ಸ್ಥಿರವಾಗಿ ನಿಲ್ಲಿಸುತ್ತಿದೆ ಮತ್ತು ಈ ಒಡಂಬಡಿಕೆ ಇನ್ನಷ್ಟು ದೇಶಗಳನ್ನು ಭಾರತದೊಂದಿಗೆ ದೀರ್ಘಕಾಲೀನ ರಕ್ಷಣಾ ಪಾಲುದಾರಿಕೆಗಳಿಗೆ ಆಕರ್ಷಿಸುತ್ತದೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಸಿಂಬಲ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಅದರಿಂದ ನಮ್ಮ ವಿಡಿಯೋಗಳು ಯಾವುದೂ ಮಿಸ್ ಆಗದೆ ನೀವೇ ಮೊದಲು ನೋಡಬಹುದು.